ಪತಿ ಶ್ರೇಷ್ಠನಾಗಿರಬೇಕು. ಪತಿ ಶ್ರೇಷ್ಠನಾಗಿದ್ದಾಗ ಪತಿವ್ರತ ಆಗತ್ತೆ. ಪತಿ ಶ್ರೇಷ್ಠ ಅಂದರೆ ಯಾವುದು ಅಂದರೆ ಹೆಂಡತಿಯ ಯಾವುದೇ ವಿಚಾರಗಳನ್ನು ಭಂಗ ಬರಬಾರ್ದು, ವಿರುದ್ಧವಾಗಿ ನಡ್ಕೋಬಾರ್ದು. ನಾನೆಲ್ಲೋ ಒಂದು 3 ದಿನ ಹೋಗ್ತೀನಿ ಅಂದರೆ ಅದು ಪತಿ ಶ್ರೇಷ್ಠ ಅಲ್ಲ. ಅಲ್ಲಿ ಕ್ವಶನ್ ಮಾರ್ಕ್ ಏನು, ಎಲ್ಲೋ ಅಂತ, ಇಂಥ ಕಡೆ ಅಂತ ಹೇಳಿಲ್ಲ. ಎಲ್ಲೋ ಹೋಗ್ತೀನಿ, ಅದು ಗಂಡ ಹೆಂಡತಿ ಆಯ್ತಾ? ಅದು ಆಗೋದಿಲ್ಲ. ಆದರೆ ಕರೆಕ್ಟ್ ರೀತಿಯಲ್ಲಿ ಹೆಂಡತಿ ಕೇಳ್ತಾಳೆ, ಎಲ್ಲೋ ಅಂದರೆ ಎಲ್ಲಿಗ್ರಿ, ಅವೆಲ್ಲ ಕೇಳೋಂಗಿಲ್ಲ ನೀನು. ಈ ಥರದ್ದಿಲ್ಲ ಅಂತೀಯಲ್ಲ ದಾಂಪತ್ಯದಲ್ಲಿ ಇರುತ್ತೆ. ಸೊ ಇದು ಯಾಕೆ ಬರುತ್ತೆ? ಹೆಂಡತಿಗೆ ಮುಚ್ಚಿಟ್ಟು ಜೀವನದಲ್ಲಿ ಬದುಕುವಂಥದ್ದು ಎಷ್ಟರ ಮಟ್ಟಕ್ಕೆ ಆ ಹೆಣ್ಣು ದುಃಖಕ್ಕೆ ಪ್ರಾಪ್ತಳಾಗ್ತಾಳೆ, ಎಷ್ಟು ದುಃಖವನ್ನು ಅನುಭವಿಸ್ತಾಳೆ, ಅದರಿಂದ ಅವಳು ಎಷ್ಟು ಶಾಪವನ್ನು ವಂಶಕ್ಕೆ ಹಾಕ್ತಾಳೆ. ವಂಶಕ್ಕೆ, ಗಂಡನಿಗಲ್ಲ, ಇಡೀ ವಂಶಕ್ಕೆ ಶಾಪ ಹಾಕ್ತಾಳೆ. ಒಂದು ಹೆಣ್ಣು ದುಃಖಪಟ್ಟಾಗ ವಂಶ ನಾಶ ಆಗತ್ತೆ. ಹೆಣ್ಣು ದುಃಖಪಟ್ಟಾಗ, ಹೆಣ್ಣು ಖುಷಿಯಾಗಿದ್ದಾಗ ವಂಶಾಭಿವೃದ್ಧಿ ಆಗತ್ತೆ. ಈಗಿದು ಪೂಜೆಯಿಂದ ಆಯಿತಾ, ಆರೋಗ್ಯ ನೆಮ್ಮದಿಯಿಂದ ಆಯಿತಾ? ಆರೋಗ್ಯ ನೆಮ್ಮದಿ ಅಲ್ವಾ? ಈಗ ನಾವು ಗಂಡನಿಗೆ ಒಳ್ಳೆಯದಾಗಲಿ, ಮಕ್ಕಳಿಗೆ ಒಳ್ಳೆಯದಾಗಲಿ, ನಮಗೊಳ್ಳೆಯದಾಗಲಿ ಅಂತ ಪೂಜೆ, ವ್ರತ, ಯಾಗ, ಯಜ್ಞ ಎಲ್ಲವನ್ನೂ ಮಾಡ್ತಕ್ಕಂಥ ಅಭ್ಯಾಸ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನಡ್ಕೊಂಡು ಬಂದಿದೆ, ನಡ್ಕೊಂಡು ಬರ್ತಾ ಇದೆ. ಎಷ್ಟು ಮಟ್ಟಕ್ಕೆ ಸರಿ? ಇದು ಯಾವುದು ದಾಂಪತ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದಿಲ್ಲ. ಗಂಡನಿಗಾಗಿ ಪೂಜೆ, ಮಕ್ಕಳಿಗಾಗಿ ಪೂಜೆ, ತನಗಾಗಿ ಪೂಜೆ, ವ್ರತ, ಯಜ್ಞ ಯಾವುದು ವರ್ಕ್ ಆಗಲ್ಲ. ಇದು ಗಂಡನಿಗೆ ದೊಡ್ಡ ಶ್ರೇಯಸ್ಸಿಗೆ ಪೆಟ್ಟು ಕೊಡುತ್ತೆ. ಗಂಡನಿಗಾಗಿ ಮಾಡುವ ಪೂಜೆ, ಪ್ರಾರ್ಥನೆ, ಸಂಕಲ್ಪ, ವ್ರತಗಳು ಇದೆಲ್ಲ ಗಂಡನಿಗೆ ಪೆಟ್ಟು, ಶ್ರೇಯಸ್ಸಿಗೆ ದಾರಿ ತುಂಬ ದೂರ ಆಗತ್ತೆ ಅಂತ ನಮ್ಮ ಈಗಿನ ಕೆಲವೊಂದು ಸ್ತ್ರೀಯರಿಗೆ ಇದು ಅರ್ಥ ಆಗಿಲ್ಲ. ಯಾಕೆ ಆ ಥರ ಆಗತ್ತೆ? ಹಂಗಂದ್ರೆ ಗಂಡನಿಗೋಸ್ಕರ ಏನು ಮಾಡೋದು ಬೇಡವಾ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ಸತ್ತೆ. ನಿಜವಾಗ್ಲೂ ಮಾಡಬೇಕಾಗಿರ್ತಕ್ಕಂತಹ ಒಂದು ಅತಿ ಮುಖ್ಯವಾದದ್ದು ವ್ರತ ಯಾವುದು ಅಂದರೆ, ತಿಂಗಳಲ್ಲಿ ರಜಾ ಆದಂತಹ ದಿನ 3 ದಿನದಲ್ಲಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ನೀತಿಯ ಅಭ್ಯಾಸಗಳು ತುಂಬ ಕಠಿಣವಾದ ವ್ರತವಾಗಬೇಕು. ತಿಂಗಳಲ್ಲಿ ಬರುವಂತಹ 3 ದಿನದ ರಜಾ ಹೆಣ್ಣಿಗೆ ಅತ್ಯಂತ ಕಠಿಣವಾದ ವ್ರತವಾಗತ್ತೆ. ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು, ವ್ರತನ ಅದು ಮೈಲ್ಗೆ ಅಲ್ವಾ? ಹೌದಲ್ಲ? ನಾವು ಈ ಮೈಲ್ಗೆ ಮಡಿ ಅಂತಕ್ಕಂಥದ್ದು ಮನಸ್ಸಲ್ಲಿರಬೇಕು. ಬೇಜಾರು ಅದು ಮೈಲ್ಗೆ, ಖುಷಿಯಾಗಿದ್ದೀನಿ ಅದು ಮಡಿ. ಏನು ಹೇಳ್ತೀಯಮ್ಮ? ಮನಸ್ಸಿನ ಮೈಲ್ಗೆ ಮಡಿ ನೋಡಬೇಕೇ ಹೊರತು ದೇಹದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ಕ್ರಿಯೆಗಳಿಗೆ, ಆಗುವಂಥ ಪ್ರಕೃತಿದತ್ತವಾಗಿ ನಡೀತಕ್ಕಂಥ ಕ್ರಿಯೆಗಳಿಗೆ ನಾವು ಅದನ್ನು ಮೈಲಿಗೆ ಅಂತ ವರ್ಣನೆ ಮಾಡೋದು ತಪ್ಪು. ಅದನ್ನು ಯಾವ ಮಟ್ಟಕ್ಕೆ ನಾವು ತಿಳ್ಕೋಬೇಕು ಅಂತ ಗಂಡನಾದವನಿಗೆ ಅರ್ಥ ಆಗಿರಬೇಕು. ಆ 3 ದಿನದ ರಜಾ ಹೆಂಡತಿಗೆ ನಡೀತಕ್ಕಂಥ 1 ತಿಂಗಳಲ್ಲಿ 3 ದಿನದ ರಜಾ ಗಂಡನ ಶ್ರೇಯಸ್ಸು, ಗಂಡನಿಗೆ ಅಭಿವೃದ್ಧಿ, ಗಂಡನಿಗೆ ಆಯಸ್ಸು ಎಲ್ಲವೂ ಕೂಡ ಆ 3 ದಿನದ ರಜವನ್ನು ಗಂಡನಾದವನು ಅದನ್ನು ಗಮನಿಸದೇ ಆದ ಪಕ್ಷದಲ್ಲಿ ಆ ಮನೆ ನಿಜಕ್ಕೂ ಲಕ್ಷ್ಮೀಕರವಾಗಿರ್ತಕ್ಕಂಥ ಹೆಂಡತಿ ಆರೋಗ್ಯವಾಗಿ, ನೆಮ್ಮದಿಯಾಗಿ, ಖುಷಿಯಾಗಿ, ಅಭಿವೃದ್ಧಿಗೋಸ್ಕರವಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗತ್ತೆ.